ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಇನ್ಫೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಾತಾಡೋಕೊಳ್ತಿರೋ ವಿಷಯ ಆದಿವಾಸಿ ಏರ್ ಆಯಿಲ್. ಆದಿವಾಸಿ ಏರ್ ಆಯಿಲ್ ಹೇಗೆ ಹುಟ್ಕೊಂತು ಮತ್ತು ಯಾಕೆ ಇಷ್ಟು ಫೇಮಸ್ ಆಯಿತು ಮತ್ತು ಇದಕ್ಕೆ ಕಾರಣಕರ್ತರು ಯಾರು ಮತ್ತು ಇದು ಫೇಕಾ ಒರಿಜಿನಲಾ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಏನಿದು ಆದಿವಾಸಿ ಏರ್ ಆಯಿಲ್? ಯಾಕೆ ಭಾರತದಲ್ಲಿ ಇಷ್ಟೊಂದು ಫೇಮಸ್ ಆಗ್ತಿದೆ? ನಿಜವಾಗಿಯೂ ಈ ಆಯಿಲ್ ಬಳಸಿದರೆ ಕೂದಲು ಉದುರೋದು ಕಡಿಮೆಯಾಗುತ್ತಾ ಮತ್ತು ಬಿಳಿ ಕೂದಲು ಕಪ್ಪಾಗುತ್ತಾ ಮತ್ತು ತಲೆಯಲ್ಲಿ ಇರುವ ಹೊಟ್ಟು ಕಡಿಮೆಯಾಗುತ್ತಾ? ಒಂದೊಂದೇ ಮಾಹಿತಿ ನೀಡ್ತೀವಿ, ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಅವರು ಹೇಳಿದ ಹಾಗೆ ಈ ಆಯಿಲ್ ಬಳಸಿದರೆ 3 ತಿಂಗಳಲ್ಲೇ ನಿಮ್ಮ ಕೂದಲು ವಾಪಸ್ ಬರುತ್ತದೆ ಎಂದು ಅವರು ಹೇಳುತ್ತಾರೆ. ಈ ಮಾತು ಎಷ್ಟು ಸತ್ಯ ನಿಮಗೆ ಗೊತ್ತಾ? ಸ್ನೇಹಿತರೆ, ಯಾವುದೇ ರೀತಿಯ ಆಯಿಲ್ ತಗೋಬೇಕಾದ್ರೆ ನಾವು ಅದರ ಮೇಲೆ ಬ್ಯಾಚ್ ನಂಬರ್ ಮತ್ತು ಅದರ ಮೇಲೆ ಇಂಗ್ರೀಡಿಯೆಂಟ್ಸ್ ಇರುತ್ತದೆ, ಅದನ್ನು ನೋಡದೆ ಯಾವುದೇ ಕಾರಣಕ್ಕೂ ತಗೋಬಾರದು. ಈ ಆದಿವಾಸಿ ಏರ್ ಆಯಿಲ್ 100% ಸ್ಕ್ಯಾಮ್ ಎಂದು ಹೇಳಲು ಇಷ್ಟಪಡುತ್ತೇನೆ. ಭಾರತದ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ ಇದನ್ನು ಪ್ರಮೋಟ್ ಮಾಡುತ್ತಿದ್ದಾರೆ. ಆ ಕಾರಣದಿಂದ ಜನರು ತುಂಬ ಮೋಸ ಹೋಗುತ್ತಿದ್ದಾರೆ. ಸ್ನೇಹಿತರೆ, ಅವರು ಹೇಳುವ ಪ್ರಕಾರ ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿದ್ದಲ್ಲಿ ಇದು ಆಯುಷ್ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಇದು ಯಾವುದೇ ರೀತಿಯ ರಿಜಿಸ್ಟರ್ ಆಗಿಲ್ಲ, ಹಾಗೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿಲ್ಲ. ಸ್ನೇಹಿತರೆ, ಇದೊಂದು ಸ್ಕ್ಯಾಮ್ ಮತ್ತು ಫೇಕ್ ಪ್ರಾಡಕ್ಟ್ ಎಂದು ಹೇಳಲು ಇಷ್ಟಪಡುತ್ತೇನೆ. ಈ ಪ್ರಾಡಕ್ಟ್ ಬಳಸಿದವ ಯಾವ ಕೂಡ ನನಗೆ ಕೂದಲು ಬಂದಿದೆ ಮತ್ತು ಬಿಳಿ ಕೂದಲು ಕಪ್ಪಾಗಿದೆ ಎಂದು ಎಲ್ಲೂ ಹೇಳಿಕೊಂಡಿಲ್ಲ. ಸ್ನೇಹಿತರೆ, ಯಾರು ಕೂಡ ಈ ಮೋಸದ ಬಲೆಗೆ ಬೀಳಬೇಡಿ. ಇದೊಂದು ದೊಡ್ಡ ಸ್ಕ್ಯಾಮ್. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.